ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಾರ್ತಿಕ್. ಫ್ಯಾಮಿಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದೇನು ಎಣ್ಣೆ ಹೊಡಿ ಮಿಷಿನ್ ತೋರಿಸ್ತೀರಾ ಅನ್ಕೊಬೋದು. ಹೌದು, ಇಲ್ಲಿ ಕಸ ಭಾಳ ಆಗಿದೆ ಅಂತೆ ಮನೆ ಮುಂದೆ. ಅಲ್ಲಿ ಗೋಲಪ್ಪ ಗುಡಿ ಇದರ್ತಲ್ವ, ನಾವು ಪೂಜೆ ಮಾಡಿ ಹೋಗ್ತೀವಿ ಅಲ್ವ ಅಮಾವಾಸ್ಯೆಗೊಮ್ಮೆ, ಅಲ್ಲೇ ತುಂಬ ಕಸ ಆಗಿದೆ ಅಂತೆ. ಅಲ್ಲಿಂದ ಮತ್ತು ಇಲ್ಲಿ ನಮ್ಮ ಮನೆ ತನಕ ತುಂಬ ಕಸ ಆಗಿದೆ ಈ ಮಳೆಗಾಲಕ್ಕೆ. ಅದಕ್ಕೆ ಕಸ ತೆಗೆಸಿದ್ರೆ ದುಡ್ಡು ಖರ್ಚಾಗತ್ತೆ ಅಂತ ಒಂದು ಐಡಿಯಾ ಮಾಡಿಬಿಟ್ಟು ಕಸದ ಎಣ್ಣೆ ತರಿಸಿದ್ದಾರೆ. ಈಗ ಬಿಸಿಲು ಬಿದ್ದಿದೆ ಒಂದೆರಡು ದಿವಸ ಚಲೋ ತಂಗಿ, ಅದಕ್ಕೆ ಈಗ ಹೊಡೆದ್ಬಿಟ್ರೆ ಒಂದೆರಡು ದಿವಸದಲ್ಲಿ ಒಣಗಿಬಿಡತ್ತೆ. ಇಲ್ಲಿ ಅಮ್ಮ ಚೆಂಡು ಹೂ ತರಿಸಿದ್ರು, ಅಗ್ಗಿ ಅವನ್ನೆಲ್ಲ ಹಚ್ಚಿದ್ರು. ಈಗ ಬೆಳೀತಾ ಇದ್ದಾವೆ ನೋಡ್ಬೋದು. ಈಗ ಒಂದು ಮೊಗ್ಗು ಬಿಡ್ತಾ ಇದೆ. ಎಲ್ಲ ಗಿಡಗಳು ಕೂಡ ಈಗ ಮಳೆಗಾಲಕ್ಕೆ ಚಲೋ ಬೆಳೀತಾ ಇದ್ವಿ. ಮತ್ತು ಅದನ್ನೆಲ್ಲ ಅವರು ಎಣ್ಣೆ ಹೊಡಿತಾ ಇದ್ದಾರೆ. ಇದು ತುಂಬ ಬೀಡು ಬೆಳೆದ್ಬಿಟ್ಟಿದೆ. ಇನ್ನು ತೆಗೆಸ್ತೀನಿ ಅಂತ ಇದ್ದಾರೆ ಅಮ್ಮ. ಇನ್ನು ಸ್ವಲ್ಪ ಹೂವು ಎಲ್ಲ ಅದು ಮುಗಿದಿದೆ ಅಲ್ವ, ಅದು ಹೂವು ಎಲ್ಲ ಸ್ವಲ್ಪ ಅದು ಹೂವೇ ಬರವಲ್ದು ಅದಕ್ಕೇನೋ ತೆಗೆಸ್ತೀನಿ ಅಂತ ಇದ್ದಾರೆ. ಇವು ಎಲ್ಲ ಚೆಂಡು ಹೂ ಭಾಳ ಹೂ ಬಿಡ್ತಾ ಇದ್ದಾವೆ. ದಿನಕ್ಕೆ ಪೂಜೆಗೆ ಆಗುತ್ತೆ ಹೂವು. ಏನು ಸಣ್ಣವಾಗಿ ಇದ್ದಾವೆ ಇವು, ಮತ್ತು ಅವು ಹಚ್ಚಿದ್ದು ಸೇಮು, ಬಟ್ಟು ಸಣ್ಣ ಇದ್ದಾವೆ. ಇನ್ನು ಈಗ ಒಂದು 15 ಡೇಸ್ ಆಗಿರಬೇಕು, ಒಂದು 10 ಡೇಸ್ 15 ಡೇಸ್ ಅಷ್ಟೇ ಹಚ್ಚಿ ಅಷ್ಟೇ ಬೆಳೆದಿದ್ದಾವೆ. ಮತ್ತು ಸೀತಾಫಲ ಗಿಡ ಅವು ಎಲ್ಲ ತುಂಬಾ ಮಳೆಗಾಲಕ್ಕೆ ತುಂಬ ಬೀಡಿ ಬೆಳೆದ್ಬಿಟ್ಟಿದೆ ಮನೆ ತುಂಬ. ಇಲ್ಲಿ ಅವನ್ನೆಲ್ಲ ತೆಗೆಸ್ಬಿಡ್ಬೇಕು. ಇನ್ನು ರೋಸ್ ಗಿಡ ಇವು ಹಿಂಗಾಗ್ಬಿಟ್ರೆ ರೋಸ್ ಗಿಡ ಬೆಳೆಯಲ್ಲ. ಅದಕ್ಕೇನು ತೆಗೆಸ್ತೀನಿ ಅಂತ ಇದ್ದಾರೆ ಅಮ್ಮ. ಏನು ಮಾಡ್ತಾರೆ ನೋಡಬೇಕು. ಇಲ್ಲಿ ಎಲ್ಲ ಎಣ್ಣೆ ಹೊಡಿತಾ ಇದ್ದಾರೆ. ಇಲ್ಲೆಲ್ಲ ಕಸ ತುಂಬಾ ಆಗಿದೆ ಅಲ್ವಾ, ಇಲ್ಲೆಲ್ಲ ಎಣ್ಣೆ ಹೊಡಿತಾನೆ ಅಂತ ಇದ್ದಾರೆ. ಮತ್ತು ಇಲ್ಲೆಲ್ಲ ಸೀತಾಫಲ ಎಲ್ಲ ಆಗಿದ್ವು. ಮತ್ತು ಇಲ್ಲಿ ರೋಸು, ಮತ್ತು ಈಗ ಬಿಳಿ ರೋಸು, ಕೆಂಪು ರೋಸು ಅವೆಲ್ಲ ಈಗ ದೊಡ್ಡವು ಆಗಿಬಿಟ್ಟಿದ್ದಾವೆ ಗಿಡ. ಮೊದಲು ಚಿಕ್ಕ ಚಿಕ್ಕದಾಗಿದ್ದು. ಈ ಕ್ರಿಸ್ಮಸ್ ಟ್ರೀ ಅಂದ್ರೆ ಫುಲ್ ಇದಕ್ಕೆ ಆಕಾಶಕ್ಕೆ ಹೋಗಿಬಿಟ್ಟಿದೆ, ಅಷ್ಟು ದೊಡ್ಡದಾಗಿದೆ. ಒಂದು ಸ್ವಲ್ಪ ಕಟ್ ಮಾಡಬೇಕು. ನೋಡಿ ಇಲ್ಲಿ ಚೆಂಡು ಹೂವು, ಅದು ಮೊದಲು ಹಚ್ಚಿದ್ದು ಚೆಂಡು ಹೂವು. ಈಗ ಅವರು ಎಣ್ಣೆ ಹೊಡಿತಾ ಇದ್ದಾರೆ, ಅಲ್ಲಿ ಮೇಲಿಂದ ಹೊಡಿತಾ ಇದ್ದಾರೆ. ಇದು ತೆಂಗಿನ ಪರಿಕೆ ಬಿತ್ತಂತೆ, ಅದಕ್ಕೆ ಹಂಗಾಗಿದೆ. ಅದನ್ನ ಸ್ವಲ್ಪ ಕೀಳಬೇಕು. ಅದು ತೆಂಗಿನ ಪರಿಕೆ ಬಿದ್ದಿದೆ ಅಂತೆ ಮೇಲಿಂದ, ಅದರ ಸಲುವಾಗಿ ಹಂಗಾಗಿದೆ. ಮತ್ತು ಈಗ ನೋಡ್ಬೋದು ನೀವು ಹಳದಿ ಹೂವು. ಇದು ಹಳದಿ ಹೂವು ಭಾಳ ಚಂದ, ಶ್ರೇಷ್ಠ ಕೂಡ ದೇವ್ರಿಗೆ ಏರ್ಸೋಕ್ಕೆ. ಅದು ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿದ್ರಲ್ವ ನೀವು ಹೂವು ಇದೆ. ಆ ಹೂವು ತುಂಬಾ ಚೆಂದಾಗಿತ್ತು. ಅದು 1 ಮಂತು ನೋಡಿ ಇಲ್ಲಿ ನಮ್ಮ ಕರು ಹೆಂಗೆ ಮಾಡ್ತಿದೆ ಅಂತ. ಇದು ಗೊಂಜಾಳು ಮನೆ ಮುಂದೆ ಅವತ್ತೇ ಪೂಜೆ ಮಾಡಿ, ಅವತ್ತೇ ಬೀಜ ಎಲ್ಲ ಓಪನ್ ಮಾಡಿಬಿಟ್ಟು ಪೂಜೆ ಮಾಡಿ ಅದಕ್ಕೆ ಮನೆ ಮುಂದೆ ಹಚ್ಚಿದ್ದು. ನಮ್ಮದು ಆಗ ಸ್ಕೂಲ್ ಟೈಮ್ ಆಗಿತ್ತು ಅಂತ ಹಚ್ಚಿದ್ದು. ಆ ಕ್ಲಿಪ್ಪು ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಇದು ಶಾಂಪೂ, ಮತ್ತು ಇದು ಲಿಂಬೆ ರಸ, ಮತ್ತು ಅದು ಒಂದು ಔಷಧಿ ಅಂತ ಬರುತ್ತೆ, ಅದನ್ನು ಹಾಕ್ತಾರೆ. ಆಮೇಲೆ ಅಂಟು ಹಾಕ್ತಾರೆ. ಅದರ ಸಲುವಾಗಿ ಅದು ಈ ರೀತಿಯ ಇದು ಔಷಧ ಅಂಟಂತ ಬರುತ್ತೆ. ಇದು ಕೀಟನಾಶಕ ಅಂತ. ಇದಕ್ಕೆ ಈ ಗೊಬ್ಬರನೂ ಹಾಕ್ತಾರೆ ಅದಕ್ಕೆ. ಆಮೇಲೆ ಇದಕ್ಕೆ ನೀರು ಹಾಕಿಬಿಟ್ಟು ಈಗ ಎಲ್ಲ ಕಡೆ ಹೊಡಿತಾರೆ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್. ಮತ್ತು ಎಲ್ಲಕ್ಕೂ ಎಣ್ಣೆ ಹೊಡೆದಿದ್ದಾರೆ. ಈಗ ಒಂದು ಒಣಗಿದತ್ತೆ, ಅದು ಎಲ್ಲ ಮನೆ ಹಿಂದೆ ಮುಂದೆ ಎಲ್ಲ ಬೀಡು ಬೆಳೀತಾ ಇದೆ. ಅದನ್ನು ಮಗ್ಗು ಹಾಕಿಬಿಟ್ಟು ಅವ್ರು ತುಂಬ ನೀರು ತುಂಬ್ತಾರೆ. ಇಲ್ಲಿ ಎಲ್ಲ ಹೊಡಿತಾ ಇದ್ದಾರೆ ನೋಡಿ. ಇಲ್ಲಿ ಮನೆ ಮುಂದೆ ಮನೆ ಹಿಂದೆ ಮನೆ ಮುಂದೆ ಎಲ್ಲ ತುಂಬಾ ಬೀಡು ಬೆಳೆದ್ಬಿಟ್ಟಿದೆ. ಅದಕ್ಕಾಗಿ ಇಲ್ಲಿ ರಸ್ತೆಗೆ ಎಲ್ಲ ಹೊಡೆದಿದ್ದಾರೆ, ಇಲ್ಲಿ ಹೊಡಿತಾ ಇದ್ದಾರೆ. ನೀವು ನೋಡ್ಬೋದು ಎಷ್ಟು ಬೀಡು ಬೆಳೆದಿದೆ ಅಂತ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.